ಕ್ವಶನ್ ಮಾರ್ಕ್ ಮಾತ್ರ ಹಾಕಿದ್ರು. ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟಿಲ್ಲ 3 ದಿನದಲ್ಲಿ. ಇವತ್ತು ಈ ಮಟ್ಟಕ್ಕೆ ಆಗ್ತಿರೋದು ನಾನು ಮಾಧ್ಯಮಕ್ಕೆ ಮನವಿ ಮಾಡ್ಕೊಳ್ತೀನಿ, ಹೈಲೈಟ್ ಮಾಡಬೇಕು. SC ದುಡ್ಡನ್ನ ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಂಡು ಬಹುಶಃ UPA ಸರ್ಕಾರದ 2ನೇ ಅವಧಿಯಲ್ಲಿ 2G ಸ್ಪೆಕ್ಟ್ರಮ್ ಏನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅದರ ಅವ್ಯವಹಾರ ನಡೆದಿತ್ತು, ಆ ಮಟ್ಟದಲ್ಲಿ ಇಲ್ಲೂ ಕೂಡ ನಡೀತಾ ಇದೆ. ಇಷ್ಟು ದೊಡ್ಡ ಮಟ್ಟಿಗೆ 28,000 ಕೋಟಿ ಲೂಟಿ ಹೊಡೆದಿರುವಂತಹ ಸರ್ಕಾರ ಇತಿಹಾಸದಲ್ಲಿ ಯಾರು ಕೂಡ ಇಷ್ಟು ಮಟ್ಟಿಗೆ ಉಪಯೋಗ ಪಡಿಸಿಕೊಂಡು ಸಮರ್ಥನೆಯನ್ನು ಕೊಡಿಕೊಂಡು ಅದಕ್ಕೊಂದು ಸಮಾವೇಶ ಅಂತಾನೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು, JDS ವರಿಷ್ಠರಾದ ಕುಮಾರಸ್ವಾಮಿ ಅವರು, ಮತ್ತೆ ಈ ಸಂಪೂರ್ಣವಾಗಿ ಪಾದಯಾತ್ರೆಯ ಒಂದು ನಾಯಕತ್ವದ ಪೂರ್ತಿ ವಹಿಸಿಕೊಂಡಂತ ನಮ್ಮ ಹಿರಿಯರಿಂದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಗೃಹ ಪಕ್ಷ ಅಶೋಕ್ ಅವರು ಎಲ್ಲರೂ ಒಗ್ಗೂಡಿ ಸೇರಿ ಇವತ್ತು ಇದ್ರ ಬಗ್ಗೆ ನಾವು ಧ್ವನಿಗೂಡಿಸ್ತಾ ಇದ್ದೀವಿ. ಹಾಗಾಗಿ ಈ ಸಮಾವೇಶ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಇವತ್ತು ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ನಾನು ಕಚೇರಿಯಲ್ಲಿ ಕರೆದಿದ್ದೇನೆ. ಮಾಧ್ಯಮಕ್ಕೆ ಮತ್ತೊಮ್ಮೆ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಿದ್ದೀನಿ. ನಾನು ಎಳೆಯಾಗಿ ಬಿಡಿಸಿ ನಾನು ಯಾಕೆ ನಾವು ಪಾದಯಾತ್ರೆ ಮಾಡಿದ್ದೀವಿ, ಯಾಕೆ 1 ವರ್ಷ 2 ತಿಂಗಳಲ್ಲಿ ಈ ಸರ್ಕಾರದ ನಡವಳಿಕೆ ಯಾವ ಥರ, ಮತ್ತೆ ಅವರು ಭ್ರಷ್ಟಾಚಾರದಲ್ಲಿ ಯಾವ ಥರ ತೊಡಗಿದ್ದಾರೆ, ಇನ್ನ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವತ್ತೆಲ್ಲ ಮೂಲಗಳಲ್ಲಿ ಇವತ್ತು DSS ಅವರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹಿಂದೆ 90% ಅಷ್ಟು ಒಂದು ಸಪೋರ್ಟ್ ಮಾಡಿದ್ರು, 90% ಅಷ್ಟು ವೋಟ್ ಅಷ್ಟು ಹಾಕ್ಸಿದ್ರು. ಇವತ್ತು ಅವರೇ ಬೀದಿಗೆ ಬಂದಿದ್ದಾರೆ. ಇವತ್ತು ಈ ಒಂದು ಭ್ರಷ್ಟ ಸರ್ಕಾರ ಇಳಿಸಬೇಕು ಅಂತ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ನಮಗೆ ಸಂಪೂರ್ಣವಾಗಿ ನಮ್ಮ ಜೊತೆ ಬೆಂಬಲ ಕೊಟ್ಟು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಒಂದ್ ಕಡೆಯಿಂದ ತಪ್ಪು ನಮ್ಮ ಪಕ್ಷದಲ್ಲೂ ಕೂಡ ಆಗಿದೆ. ನಾವು ಆ ಮಟ್ಟಕ್ಕೆ ಪರಿಷ್ಠ ಜಾತಿಯ ಪರಿಷ್ಠ ಪಂಗಡವರಾಗಲಿ ವಿಶ್ವಾಸ ತಗೊಂಡಿಲ್ಲ, ಆದ್ರೆ ಮುಂದಿನ ತಗೊಳ್ಬೇಕು. ವಿಶೇಷವಾಗಿ ಈ ಮಟ್ಟಕ್ಕೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಧಿಕಾರಿಗಳು ಬಿಡ್ತಾ ಇಲ್ಲ. ಸಾರ್ವಜನಿಕರಲ್ಲಿ ಈ ಸರ್ಕಾರದ ಬಗ್ಗೆ ಯಾವುದೇ ತರ ನಂಬಿಕೆ ಅಂತೂ ಏನು ಇಲ್ಲ. ಈ ಗ್ಯಾರಂಟಿ ಅವರು ಸಿದ್ದರಾಮಯ್ಯ ಕೊಟ್ಟಿದ್ದು ವಾರಂಟಿ ಎಕ್ಸ್ಪೈರಿ ಡೇಟ್ ಇದೇ ಶೀಲ್ಡ್ ಬರ್ತಾ ಇದೆ. ಗೌರ್ನರು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಉಡಾಫೆ ಉತ್ತರ ಕೊಡೋದಲ್ಲ. ಬಹಳ ಅವ್ರು ಮಾತಾಡ್ತಾ ಇರೋದು ಅನ್ಸಾಕ್ ಬರಬಾರ್ದಂದ್ರೆ ಅವ್ರು ನೋಟಿಸ್ ಕೊಟ್ಟಾಗ ಅಷ್ಟು ಉತ್ತರ ಕೊಟ್ಟರೆ ಅವತ್ತು ಯಡಿಯೂರಪ್ಪರು ರಾಜೀನಾಮೆ ಕೊಡ್ತಾರೆ. ಈ ಉತ್ತರ ಕೊಡುವ ಅಂತ ಹೇಳಿದ್ರೆ ಇನ್ನು ಅದು ಬಿಟ್ಟು ಆ ಕಡೆ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಂಡ್ಬಿಡ್ತಾರೆ. ತೀರ್ಮಾನ ತಗೊಂಡು ಏನ್ ಮಾಡೋದು, ಜನರಿಗೆ ಬೇರೆ ತರ ಒಂದು ಸಂದೇಶ ಹೋಗ್ಬಾರ್ದು. ಎನಿ ಟೈಮ್ ಮತ್ತೆ ಗವರ್ನರ್ ಏನಾದ್ರು ಉತ್ತರ ಇದ್ರೆ ಕಾಯೋದಿಲ್ಲ, ಇನ್ನೊಂದು ನೋಟಿಸ್ ಕೊಟ್ಬಿಟ್ಟು ಅವ್ರು ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗ್ಬೋದು. ಈ ಅರೆಸ್ಟ್ ತಪ್ಪಿಸ್ಕೊಳ್ಳಕ್ಕೆ ಮತ್ತೆ ಏನ್ ಮರ್ಯಾದೆ ಕಾಪಾಡ್ಕೊಳಕ್ಕೆ ಅವರು ಸಿದ್ದರಾಮಯ್ಯನವರು ಅವ್ರದ್ದು ಪಾದಯಾತ್ರೆ ಅನ್ಕೊಂಡಿದ್ದಾರೆ. ಅವ್ರದ್ದು ಪಾದಯಾತ್ರೆ ಅವ್ರದ್ದು ಸಮಾವೇಶ ಅನ್ಕೊಂಡಿದ್ದಾರೆ. ಅವರು ಏನು ಹೈಲೈಟ್ ಮಾಡಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಯಾವ ತರ ಸಮರ್ಥನೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಮಾಡಿರೋದೇ ತಪ್ಪು, ಜಗಜ್ಜಾಹಿರಾಗಿದೆ. ಏನು ನಾವು ಮಾಡಿಲ್ಲ ಹೀಗೆ ಅಂತೆ ಅವ್ರು ಭ್ರಷ್ಟಾಚಾರದಲ್ಲಿ ಅವ್ರದ್ದೇ ಹೇಳ್ಕೊಂಡು ತೊಳ್ಕೊಂಡು ನೀವು ಹೇಳ್ತಿದ್ದಾರೆ. ಆಮೇಲೆ ಪ್ರತಿ ದಿನ ನಾನು ಕೇಳ್ಕೊಳ್ತೀನಿ, ಮಾಧ್ಯಮದವರು ಇವತ್ತು ಮುಖಾಂತರ ಕೇಳ್ಕೊಳ್ತೀನಿ. ನಾನು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗೋ ದಿನದಿಂದ ನಾವು ನೋಡ್ತಾ ಇದ್ದೀವಿ, ಹಿಂಗೇರಿನ ಪ್ರಾರಂಭ ಆಗಿದೆ, ಎಷ್ಟು ಉತ್ಸಾಹದಿಂದ ನಡೀತಾ ಇದ್ದಲ್ಲಿ ಅದು ಬೇರೆ ತರ ವಿಚಾರಗಳು ಡೈವರ್ಟ್ ಆಗ್ತಾ ಹೋಗ್ತಾರೆ. ಈಗ DK ಶಿವಕುಮಾರ್ ಅವರು ಬಿಚ್ತೀನಿ ಅಂತ ಅವ್ರು ಇನ್ನೊಂದು ತೆಗಿತೀನಿ ಅಂತ, ಈಗ ಅವ್ರು ತೆಗಿತಾನೆ ಅಂತ ಇವರು ಬಿಚ್ತಾರೆ. ಏನಕ್ಕೆ ಇವೆಲ್ಲ ತಗೊಂಡು ಮಾತಾಡ್ತಿದ್ದಾರೆ? ಈಗ ಸರ್ ಅದು ಪೇಪರ್ ಎಲ್ಲ ಮತ್ತೆ ನ್ಯೂಸ್ ಅಲ್ಲಿ TRP ಅವರಿರ್ಬೇಕು. TRP ಇದೆಲ್ಲ ಒಂದು ಇತಿಹಾಸದಲ್ಲಿ ಹಿಂದೆ ಇದೇ ತರ ಪ್ರಜಾವಾಣಿಯಲ್ಲಿ ಇಷ್ಟೇ ಕಾಲಂ ಬರೆದಿದ್ದು ಒಂದು ನ್ಯೂಸ್ ಆರ್ಟಿಕಲ್ ಬಲ್ಲಿ ಸಮುದಾಯದವರು ಇವತ್ತು ಅತಿ ಹೆಚ್ಚು ಇವತ್ತು ಪ್ರತಿಯೊಬ್ಬರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ಪೇಪರ್ ಓದ್ತಾ ನಮ್ಮ ನೂತನ ಸಂಸದರಾದಂತಹ
ಅಭಿವೃದ್ಧಿಗೋಸ್ಕರ ಒಂದು ವಿಷಯ ಏನು ಸರ್ಕಾರನ ಬಿಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇಲ್ಲಪ್ಪ, ಖಂಡಿತವಾಗಲೂ ಇಲ್ಲ. ಈ ದೋಷ ಸಂಪೂರ್ಣವಾಗಿ ಜನ ನಿಮಗೆ ಅವಕಾಶ ಮತ್ತು ಆಶೀರ್ವಾದ ಮಾಡಬೇಕು. ಯಾವುದೇ ಥರ ನಾವು ಬಿಡುವಂತ ಮಾಡಬೇಕು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಳಿಸೋದಂತೂ ಗ್ಯಾರಂಟಿ. ಇದು ಬಿಜೆಪಿ ಪಕ್ಷ ಗ್ಯಾರಂಟಿ. ಅವ್ರು ಇಳಿಸೋದಂತೂ ಇರುತ್ತೆ. ನಾವು ಏನೇ ಆಗಲಿ ಅವ್ರು ಮಾಡಿದಂಥ ಅನ್ಯಾಯನ ನಾವು ಜನರಿಗೆ ವಿಷಯನ ಮುಟ್ಟಿಸಿ ಅವ್ರಿಗೆ ನಾವು ಇಳಿಸ್ತೀವಿ. ಪಾದಯಾತ್ರೆ ಅತ್ಯಂತ ಯಶಸ್ವಿ ಆಗುತ್ತೆ. ಮಾಧ್ಯಮದಲ್ಲಿ ಹೆಂಗ್ ಬರುತ್ತೆ ನನಗೆ ಗೊತ್ತಿಲ್ಲ. ಜನರಿಗೆ ಮುಟ್ಟಿಸ್ಬೇಕಾಗಿದ್ದ ವಿಚಾರ ಎಲ್ಲವೂ ಕೂಡ ಇವತ್ತು ಮಾತಾಡಿದೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ